ಗೌರಿ ಕಲ್ಯಾಣ ಸೀರಿಯಲ್‌ನ ಸೋಮವಾರದ ಅಪ್ಡೇಟ್ಸ್‌ನ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ವಿವೇಕು ಗೌರಿ ಬಿಡಿಸಿರುವಂಥ ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟು ಹೋಗಿರ್ತಾನೆ. ಇದನ್ನ ನೋಡಿದಂತಹ ಗೌರಿ ಏನೂ ಮಾತಾಡಿರಲ್ಲ. ಇನ್ನು ಇದನ್ನೆಲ್ಲ ನೋಡಿದಂತಹ ನಮ್ಮ ಮನೆಯ ಕೆಲಸದವಳಾಗಿರ್ತಾಳಲ್ಲ, ಅವಳು ಬೈಕೊತಾ ಇರ್ತಾಳೆ. ಸೊ ಎಲ್ಲನೂ ಸಹ ಗೊತ್ತಾಗುತ್ತೆ ಅಜ್ಜಿಗೆ. ಯಾಕಂದರೆ ವಿವೇಕ್ ಕಾಲ್ ನೋಡಿ ಇವನೇ ಮಾಡಿರೋದು ಈ ಕೆಲಸ ಅಂತ. ಇನ್ನು ಮನೆಯ ಸಂಪ್ರದಾಯದಂತೆ ವಿವೇಕು ಗೌರಿಗೆ ಸೀರೆ ಕೊಟ್ಟು ತನ್ನ ಜವಾಬ್ದಾರಿ ಎಲ್ಲ ಈ ಮನೆಯ ಒಂದು ಸೊಸೆ ಅಂದರೆ ಹೆಂಡತಿಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ಬಿಡ್ತಾರೆ. ಇನ್ನು ಒಪ್ಪದ ವಿವೇಕು ಅಜ್ಜಿ ಮಾತಿಗೆ ಒಪ್ಕೊಂಡು ಸರಿ ಅಂತ ಹೇಳ್ತಾನೆ. ಇನ್ನು ಗೌರಿ ಸಹ ನಿಂತ್ಕೋತಾಳೆ ದೇವ್ರ ಮುಂದೆ ಬಂದು. ಇನ್ನು ಸೀರೆ ಮಡ್ಲಕ್ಕಿ ಎಲ್ಲನೂ ಸಹ ವಿವೇಕು ಗೌರಿಗೆ ಕೊಡೋಕೆ ರೆಡಿ ಆಗ್ತಾನೆ. ಆದರೆ ಅವನು ಹೇಳೋ ರೀತಿ ಏನಂದರೆ, ಈ ಮನೆ ಕೆಲಸದವಳಾಗಿ ನಾನು ಕೊಡ್ತೀನಿ ಹೊರತು ಅಂದರೆ ನಾನು ನಮ್ಮ ಫ್ಯಾಕ್ಟ್ರಿಲಿ ಮಾಡ್ತಾ ಇರುವಂಥ ಕೆಲಸದವ್ರನ್ನ ಹೆಂಗೆ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದೀನೋ ಅದೇ ಜವಾಬ್ದಾರಿ ಇವಳು ಅದಕ್ಕೆ ಎಡಾಕ್ತಾಳೆ ಅಂತಾಳೆ. ಆದರೆ ಇದಕ್ಕೆ ಒಪ್ಪದ ಗೌರಿ ಹಾಗಾದರೆ ಬೇಡ ಅಂತ ಹೇಳ್ತಾಳೆ. ಈ ರೀತಿ ಕೊಡೋದಾದರೆ ಬೇಡ, ಈ ಮನೆ ಸೊಸೆಯಾಗಿ ಕೊಡೋಂಗಿದ್ರೆ ಕೊಡಲಿ ಅಂತ ಹೇಳ್ತಾಳೆ. ವಿವೇಕ್ ಒಪ್ದಂಗೆ ತಟ್ಟೆ ಹಿಂಗೆ ಎಸಿತಾನೆ. ಅಷ್ಟರಲ್ಲಿ ಗೌರಿ ಕ್ಯಾಚ್ ಮಾಡ್ಕೊತಾಳೆ. ತಗೊಂಡೋಗಿ ದೇವ್ರ ಮುಂದೆ ಇಟ್ಕೊಂಡು, ನೀನು ಹೆಂಗೆ ದಾರಿ ತೋರಿಸ್ತೀಯ ಹಂಗೆ ನಾನು ಹಿಡಿತೀನಮ್ಮ ಅಂತ ಹೇಳ್ತಾಳೆ. ಹಿಂಗೆ ಎಲ್ಲ ವಾದ ವಿವಾದಗಳು ನಡೆದಂತಹ ಸಂದರ್ಭದಲ್ಲಿ ವಿವೇಕ್ ತಾಯಿ ಏನು ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ ಅಂದಾಗ ಅವಳು ಯಾವುದೋ ಒಂದು ಸನ್ನಿವೇಶ ಅಲ್ಲಿಗೆ ಬರುತ್ತೆ. ಅಷ್ಟರಲ್ಲಿ ನಮ್ಮ ಗೌರಿ ತಾಯಿ ಗೌರಿಯ ಎಲ್ಲ ಸೀರೆ ಮತ್ತು ವಸ್ತ್ರಗಳನ್ನು ಎಲ್ಲ ಅವಳ ಬಟ್ಟೆ ಎಲ್ಲ ತೊಗೊಂಡು ಗೌರಿ ಮನೆಗೆ ಬಾಗಿಲಿಗೆ ಬರ್ತಾಳೆ. ಗೌರಿ ಅಂತ ಕೂಗಿದ ತಕ್ಷಣ ಗೌರಿ ಇನ್ನೇನು ಸಂದರ್ಭದಲ್ಲಿ ಓಡೋಗಬೇಕು. ಹೋಗಿ ತಬ್ಕೊಳ್ಳುವ ಸಂದರ್ಭ ಬರುತ್ತೆ. ಇನ್ನು ಗೌರಿ ತಬ್ಕೊಳ್ಳೋಕ್ಕೆ ನಿಲ್ಲಿಸಿ, ನೀವು ಯಾರು ಅಂತಲೇ ಗೊತ್ತಿಲ್ಲ, ನಿಮ್ಮ ಸಂಬಂಧಿಕರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಬೈತಾನೆ. ಈ ಒಂದು ಮಾತುಗಳನ್ನ ಕೇಳಿದಂತಹ ಗೌರಿ ತಾಯಿಗೆ ತುಂಬ ಬೇಜಾರಾಗುತ್ತೆ. ನಾನು ಇವ್ರ ತಾಯಿ ಕಾಂತಲಕ್ಷ್ಮಿ ಅಂತ ಹೇಳ್ತಾರೆ. ಇವ್ರಿಗೆ ಯಾರಿಗೂ ಸಂಬಂಧನೇ ಇಲ್ಲ. ನಿಮ್ಮ ಸಂಬಂಧ ಎಲ್ಲ ಅವತ್ತಿಗೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ವಿವೇಕು ಚೆನ್ನಾಗೇ ಬೈತಾನೆ ಗೌರಿ ತಾಯಿಗೆ. ಆದರೂ ಸಹ ಏನೂ ಬೈದರೂ ಅವ್ರ ಕೈಯೆಲ್ಲ ಮುಗಿತಾಳೆ. ಯಾರ ಮಾತಿಗೂ ಒಲ್ಲದಂತಹ ದೀನಬಂಧು ಕುಟುಂಬ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಅವಮಾನ ಆಗಿರುತ್ತೆ ಅವ್ರಿಗೆ. ಇನ್ನು ಗೌರಿ ಸಹ ಏನೂ ಮಾತನಾಡೋಕ್ಕಾಗಲ್ಲ. ಯಾಕಂದರೆ ಗೌರಿ ತನ್ನ ವಿವೇಕ್ ತಾಯಿಗೆ ಮಾತು ಕೊಟ್ಟಿರ್ತಾಳೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕು. ಇನ್ನು ಗೌರಿ ತಾಯಿಗೆ ವಿವೇಕು ಸ್ವಾಗತ ಪ್ರೀತಿಯಿಂದ ಕರಿತಾನ, ಇಲ್ಲ ಗೌರಿ ತಾಯಿನ ಒಳಗೆ ಕರ್ಕೋತಾರ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಕಾಯ್ದು ನೋಡಬೇಕಾಗಿದೆ.